ಹಲೋ, ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತಾ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ವೆಡ್ನೆಸ್ಡೇ ಆಗಿರೋದ್ರಿಂದ ಓಕೆ, ಪಾಪನ ಸ್ಕೂಲ್ ಕಳಿಸ್ಬೇಕಲ್ವಾ. ಹರಿಬರಿಲಿ ಲೈಫ್ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ನಂದಂತಲ್ಲ, ಎಲ್ಲ ಲೇಡೀಸ್ಗಳು ಕೂಡ ಹರಿಬರಿಲೇ ಸ್ಟಾರ್ಟ್ ಆಗೋದು. ಬೆಳಿಗ್ಗೆ ಏನು ತಿಂಡಿ ಮಾಡೋದು ಅಂತ ಕನ್ಫ್ಯೂಷನಲ್ಲಿ ಇರ್ತಾರೆ. ಓಕೆ, ಇವತ್ತು ವಾಂಗಿಬಾತ್ ಮಾಡೋಣ ಅಂತ ಹೇಳಿ ವಾಂಗಿಬಾತಿಗೋಸ್ಕರ ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅರ್ಧ ಕೆ ಜಿ ಬದನೆಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಮತ್ತು ನೀರುಳ್ಳಿ ಕೂಡ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈ ವಾಂಗಿಬಾತ್ ಹೇಗೆ ಮಾಡೋದು ಅಂತ ರೆಸಿಪಿನ ಬನ್ನಿ. ಒಂದು ಪ್ಯಾನ್ ತೊಗೊಳ್ಳಿ. ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕಡಲೆ ಬೀಜನ ಹಾಕಿ, ಮತ್ತು ಹೆಚ್ಚಿಟ್ಟಿರುವಂಥ ನೀರುಳ್ಳಿನ ಹಾಕಿ, ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಶಿಂಕ್ ಆದ ನಂತರ ಹೆಚ್ಚಿಟ್ಕೊಂಡಿರುವಂಥ ಬದನೆಕಾಯಿನ ಹಾಕಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕು. ಬೆಂದಾಗ ಚೆನ್ನಾಗಾಗುತ್ತೆ. ಅದಾದಮೇಲೆ ಹುಣಸೆಹಣ್ಣಿನ ರಸ ಹಾಕಿ, ಸಾಂಬಾರು ಪುಡಿ, ಆಮೇಲೆ ಗರಂ ಮಸಾಲ ಹಾಕಿ, ವಾಂಗಿಬಾತ್ ಪೌಡರ್ನ ಕೂಡ ಹಾಕಿ ಬೆಲ್ಲ ಹಾಕಿ, ಸ್ವಲ್ಪ ಉಪ್ಪು ಹಾಕಿ, ಹುರಿದಿಟ್ಟುವಂಥ ಕೊಬ್ಬರಿ ಹಾಕಿ ಚೆನ್ನಾಗಿ ಸ್ವಲ್ಪ ಗೊಜ್ಜು ಥರ ಮಾಡ್ಕೊಳ್ಳಿ. ಚೆನ್ನಾಗಿ ಕುದಿಸಿ ಅದಾದಮೇಲೆ ವಾಂಗಿಬಾತ್ ಗೊಜ್ಜು ರೆಡಿ ಆಯಿತು. ಆಮೇಲೆ ಕಲಿಸಿದ್ದು ತುಂಬಾ ಟೇಸ್ಟಿಯಾಗಿರೋ ಹೆಲ್ದಿಯಾಗಿರೋ ವಾಂಗಿಬಾತ್ ರೆಡಿ ಆಯಿತು. ಓಕೆ, ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ನಾನು ಬೆಂಡೆಕಾಯಿ ಸಾಂಬಾರು ಮಾಡಿದ್ವಿ. ಸೊ ಬೆಂಡೆಕಾಯಿನ ನಾವು ತೊಳೆದ್ಬಿಟ್ಟು ಆಮೇಲೆ ಒರೆಸಿ ಆಮೇಲೆ ಕಟ್ ಮಾಡ್ಕೊಳ್ಳಿ. ಬಿಕಾಸ್ ಅದು ಹೆಚ್ಚಿಗೆ ತೊಳೆದನ್ನೆಲ್ಲ ಒರೆಸಿ ತೊಳೆದು ಒರೆಸಿ ಹೆಚ್ಚು ಕಟ್ ಮಾಡ್ಕೊಂಡು ಇಟ್ಕೊಂಡು ತೊಳೆದು ಒರೆಸಿ ಕಟ್ ಮಾಡಿಕೊಂಡು ಫ್ರೈ ಮಾಡಿ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಒಳ್ಳೆ ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಅದು ಒಳ್ಳೆ ಹೋಗುತ್ತೆ. ಆದಮೇಲೆ ಈರುಳ್ಳಿನ ಫ್ರೈ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಅದಕ್ಕೆ ಫ್ರೈ ಆದ ನಂತರ ಸ್ವಲ್ಪ ಕಾಯಿನ ಗ್ರೈಂಡರ್ ತಗೊಂಡು ಇದಕ್ಕೆ ಕಾಯಿ ಹಾಕಿ ಈ ಫ್ರೈ ಮಾಡಿರೋದನ್ನು ಹಾಕಿ ಸ್ವಲ್ಪ ಸಾಂಬಾರು ಪುಡಿ, ಕಾಳು ಪುಡಿನ ಹಾಕಿ, ನೆಕ್ಸ್ಟ್ ಸ್ವಲ್ಪ ಹುಣಸೆಹಣ್ಣು ಹಾಕಿ ಗ್ರೈಂಡಿಂಗ್ ಪೇಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಪಾತ್ರೆ ತೊಗೊಳ್ಳಿ. ಒಂದು ಎಣ್ಣೆ, ಸಾಸಿವೆ, ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಈಗಿನ ಪೇಸ್ಟ್ ಆಗಿರೋದನ್ನ ಒಳಗಡೆ ಹಾಕ್ಕೊಂಡು ಉದ್ದಿಟ್ಟಿರುವಂಥ ಬೆಂಡೆಕಾಯಿನ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕಿ ಬೆಂಡೆಕಾಯಿ ಸಾಂಬಾರು ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿರೋ ಹೆಲ್ದಿಯಾಗಿರೋ ಬೆಂಡೆಕಾಯಿ ಸಾಂಬಾರು ರೆಡಿ ಆಯಿತು. ಓಕೆ, ನಿಮ್ಮೊಂದಿಗೆ ನಾನು ನುಡಿ ಮುದ್ದು ಹೇಳ್ತೀನಿ. ಯಾರಿಂದಲೂ ಏನನ್ನು ಅಪೇಕ್ಷಿಸಬೇಡಿ, ಏಕೆಂದರೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಪ್ರಪಂಚವಿರುತ್ತೆ. ಎಷ್ಟೇ ನಮ್ಮವರಾಗಿದ್ದರೂ ಮೊದಲು ನಮ್ಮವರನ್ನೇ ನೋಡುತ್ತಾರೆ. ನಿಜ ಅಲ್ವಾ? ಯಾರಿಂದಲೂ ಏನನ್ನು ಅಪೇಕ್ಷಿಸಬಾರ್ದು, ಏಕೆಂದರೆ ಅವ್ರು ಎಷ್ಟೇ ನಮ್ಮವರಾಗಿದ್ದರೂ ಅವ್ರಿಗೆ ಅವ್ರವ್ರನ್ನೇ ಅವರು ಜಗತ್ತಲ್ಲಿ ತುಂಬ್ಕೊಂಡ್ಬಿಟ್ಟಿರ್ತಾರೆ. ಓಕೆ, ಫೈನ್, ಏನಾದರೂ ಮಾಡ್ಕೊಳ್ಳಿ, ಅದ್ರ ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ಓಕೆ, ಇಲ್ಲಿ ಮಕ್ಕಳಿಗೋಸ್ಕರ ಶೀತ ಕೆಮ್ಮು ಆದರೆ ಮಕ್ಕಳಿಗೆ ಏನು ಕೊಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಅಮ್ಮಗಳು. ಸೊ ಹಾಗಾಗಿ ಈ ಒಂದು ರೆಸಿಪಿನ ತಂದಿದ್ದೀನಿ. ಬಾದಾಮಿ, ಜಾಯಿಕಾಯಿ ಮತ್ತು ಒಂದು ಲವಂಗ, ಒಂದು ಮೆಣಸು ತೊಗೊಳ್ಳಿ. ಅದನ್ನು ಚೆನ್ನಾಗಿ ತೆಗೆದುಬಿಡಿ. ರಾತ್ರಿ ನೆನೆಸಿಟ್ಟಿರುವಂಥದ್ದು ಇದು. ಚೆನ್ನಾಗಿ ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ತುಳಸಿ ರಸ ಹಾಕಿ ಪಾಪಕ್ಕೆ ಕುಡಿಸಿದಾಗ ಖಂಡಿತ ಕೆಮ್ಮು, ಶೀತ, ಕಫ ಎಲ್ಲ ಹೋಗುತ್ತೆ. ಪಾಪು ಆರಾಮಾಗುತ್ತೆ. ಇದು ಹುಟ್ಟಿದ 1 ತಿಂಗಳು ಪಾಪುಯಿಂದನೂ ಮಕ್ಕಳಿಗೆ ಕೊಡ್ತಾರೆ. ಸೊ ತುಂಬಾ ಹೆಲ್ದಿ ಆಗಿರುವಂಥದ್ದು, ಐರನ್ ಕಂಟೆಂಟ್ ರಿಚ್ ಆಗಿರುವಂಥದ್ದು. ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ಸಿ ಯು. ಟೇಕ್ ಕೇರ್.